ಸಾಂಪ್ರದಾಯಿಕವಾಗಿ ತುಪ್ಪನ ಮೊದಲ ತುತ್ತಿನೊಂದಿಗೆ ತಿಂತಾರೆ. ಮೊದಲ ತುತ್ತಿನೊಂದಿಗೆ ಯಾಕಂದ್ರೆ ತುಪ್ಪ ಜಿಡ್ಡಿನ ಪದಾರ್ಥ. ಅದು ಅನ್ನನಾಳದುದ್ದಕ್ಕೂ ಹರಡಿ ಅದನ್ನ ನಯಗೊಳಿಸುತ್ತೆ. ಮೊದಲು ಅದನ್ನೇ ತಿನ್ಬೇಕು. ಆಹಾರ ಸುಗಮವಾಗಿ ಸಾಗೋಕೆ ಅದು ನೆರವಾಗುತ್ತೆ. ಇನ್ನೊಂದಂಶ ಏನಂದ್ರೆ, ಭಾರತದಲ್ಲಿ ಮೆಣಸಿನಕಾಯಿ ಅನ್ನೋದು ನಮ್ಮ ಜೀವಾಳವಾಗಿದೆ, ಸರಿನಾ? ತುಂಬಾ ಖಾರವಾದ ಆಹಾರನ ಸೇವಿಸೋ ಮೊದಲು ನಿಮ್ಮ ಅನ್ನನಾಳವನ್ನ ತುಪ್ಪದಿಂದ ಲೇಪಿಸೋದು ತುಂಬಾನೇ ಮುಖ್ಯ. ಆಂಧ್ರಪ್ರದೇಶ, ರಾಜಸ್ಥಾನ, ಇನ್ನು ಹಲವು ಕಡೆಗಳಲ್ಲಿ ಎಲ್ಲೆಲ್ಲಿ ಖಾರವಾದ ಆಹಾರ ಸೇವಿಸ್ತಾರೋ ಅಲ್ಲೆಲ್ಲ ತುಪ್ಪವನ್ನು ತಿನ್ನೋದು ಸಂಪ್ರದಾಯದ ಒಂದು ಭಾಗವಾಗಿದೆ. ಬರೀ ತುಪ್ಪನ ತಿಂದಾಗ ಅದನ್ನ ಜೀರ್ಣ ಮಾಡೋ ದೇಹದ ಸಾಮರ್ಥ್ಯ ತುಂಬಾ ಕಡಿಮೆ ಇರುತ್ತೆ. ಆದರೆ ಶುರುವಿನ ಊಟದ ಸಣ್ಣ ತುತ್ತಿನೊಂದಿಗೆ ತುಪ್ಪನ ತಿಂದ್ರೆ ಅದು ನಾಳವನ್ನ ನಯಗೊಳಿಸುತ್ತೆ. ತುಪ್ಪ ಮತ್ತು ಕಾರ್ಬೋಹೈಡ್ರೇಟ್ ಅನ್ನ ಒಟ್ಟಿಗೆ ತಿಂದ್ರೆ, ತುಪ್ಪ ಮತ್ತು ಸಕ್ಕರೆಯನ್ನ ಒಟ್ಟಿಗೆ ತಿಂದ್ರೆ ಅದು ಕೊಬ್ಬಾಗಿ ಸೇರ್ಕೊಳ್ಳುತ್ತೆ. ಇಲ್ದಿದ್ರೆ ತುಪ್ಪ ತಿನ್ನೋದ್ರಿಂದ ನೀವು ದಪ್ಪ ಆಗಲ್ಲ. ಅದು ಹೆಚ್ಚಾಗಿ ಆಹಾರವನ್ನ ಸರಾಗವಾಗಿ ಸಾಗೋ ಹಾಗೆ ಮಾಡುತ್ತೆ.